ಹಲೋ. ಹಾ ಅಣ್ಣ ಹೇಳ್ರಿ. ಆರಾಮ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀರ, ನೀವ್ ಚೆನ್ನಾಗಿರ? ಏನ್ ಕಾಣಿಸಿಲ್ಲ ಇರಿ. ಓ, ಎಲ್ಲಿ ಅಂತ ನಾವು ಬಿಜಿ ಇದ್ದೋ. ಕೇಳ್ಪಟ್ಟೆ ಇಲ್ಲಿ ಬಂದಾರ ಅಣ್ಣ ಅಂದ್ರು. ಕೇಳ್ಪಟ್ಟೆ ಅದಕ್ಕೆ ಕಂಡಿಲ್ಲ ಒಂದಿರಲ್ಲ. ಗೊತ್ತಲ್ಲ ನಿಮ್ಗೆ, ಅಣ್ಣ ಗೊತ್ತಲ್ಲ ನಿಮ್ಗೆ ನಾನಿರೋ ಬಿಜಿ. ಅದೇ 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 ಗೊತ್ತಾಯ್ತು ಗೊತ್ತಾಯ್ತು. ಮತ್ತೆ ಇನ್ನೇನ್ ಸಮಾಚಾರ? ಊಟ ಅದಣ್ಣ ಕಾಫಿ ಟೀ ಆಯ್ತಾ? ಟೀ ಕುಡಿಯಕ್ ಬಂದಿ ಅಣ್ಣ. ಗ್ರಾಸಿ ಕೆಂಪೇಪುರ ಇದ್ದೇವೆ. ಹೌದಾ, ಸರಿ ಸರಿ. ಹೆಂಗ ಒಟ್ನಲ್ಲಿ ಆರಾಮ ಚೆನ್ನಾಗಿದ್ದಾನೆ? ಏನಾಗಿವ ಅಣ್ಣ ದೇವರಿಂದ. ಇಲ್ಲ ಇಲ್ಲ, ಈಗ ಟೀ ಕುಡಿಯೋ ಇದ್ರಲ್ಲಿಲ್ಲ ನಾನು. ಇದು ಒಂಚೂರ ಇದು ಗಾಡಿ ಫ್ರೀ ಇದೆಯಾ? ನನಗೆ ಒಂದು ನಿನಗೆ ನಮ್ಗೊಂದು 7-8 ಗಾಡಿಗಳು ಉಣ್ಸಕ್ಕಾಗದ JCBಯ? ತಗೊಳಕಲ್ಲ, ಅಲ್ಲೊಂದ್ ಕಡೆ ಇದು ಇಸ್ಕೊತಾ ಇದ್ದೀನಿ ನಾನು. ಒಂದು ಗೌರ್ಮೆಂಟಿಂದ ಏನಪ್ಪ ಡೀಲು ಅದಕ್ಕೆ ನನ್ಗೊಂದು ಸ್ವಲ್ಪ ಗಾಡಿಗಳು ಬೇಕಿತ್ತು. 7-8 ಇನ್ನೂ ಜಾಸ್ತಿನೇ ಆದ್ರೂ ಬೇಕು, ದೊಡ್ಡ ಕೆಲಸ ಅದು. ಎಷ್ಟು ಬೇಗ ಕೆಲಸ ಮುಗೀತದೆ ಅಷ್ಟು ಬೇಗ ಒಳ್ಳೇದು ಅಂತ ನನಗೂ ಒಂದು ಆಸೆ. ಆಯ್ತದೆ ಕೆಲಸ, ಒಂದು 7-8 ತಿಂಗಳು ಗಂಟನೆ ಆಯ್ತದೆ. ಬೆಂಗಳೂರಲ್ಲಿ ಐತೆ. ಈಗ ಹೆಂಗೆ ಇದು ಒಪ್ಪಿಗೆ ಕೊಟ್ಟಿಯೋ ಇಲ್ಲ ಬೇರೆ ಕಡೆಗೆಲ್ಲಾರು ಕೇಳಿ ನೋಡೋಣ ಇನ್ನೊಂದ್ 2-3 ಗಾಡಿಗೆ? ಕಂಟಿನ್ಯೂಸ್ ಇರ್ತದೆ ಒಂದ 7-8 ತಿಂಗಳು. ಆಯ್ತಾ? ದುಡ್ಡಿಗೆ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಗೊತ್ತಲ್ವಾ ನಮ್ ಬಗ್ಗೆ. ಅದೇ ಇದು ಏನಿಲ್ಲ, ಹೆಂಗೆ ಅಂದ್ರೆ ಈಗ ಒಂದು ಆರ್ಡರ್ ಬಂದಿರೋದು. ಗೌರ್ಮೆಂಟ್ ಕೊಟ್ಟೈತೆ ಬೆಂಗಳೂರು ಒಳಗಡೆ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಗಳವೆ ಎಲ್ಲಾನು ಉಂಟು ಸಾಕ್ಬೇಕು. ಎಲ್ಲಾನು ಉಂಟು ಸಾಕ್ಬೇಕು ಅಪಾರ್ಟ್ಮೆಂಟ್. ರೆಡಿ ಇದ್ದೀರಾ? ಎಲ್ಲಾನು ಉಂಟು ಸಾಕಿ ಅಪಾರ್ಟ್ಮೆಂಟಾ? ನಾನು ಇರ್ತೀನಿ, ಏನ್ ಭಯ ಪಡೋ ಅವಶ್ಯಕತೆ ಇಲ್ಲ. ಜನ ಇದ್ದಂಗೆ ಜನ ಸಮೇತನೇ ಉಂಟು ಸಾಕು. ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ಬೆಂಗಳೂರಲ್ಲಿ ಏನ್ ಕಿರ್ಚಾಡ್ ಹರ್ಚ್ಕೊಂಡು ಸಾಯ್ತಾ ಕುಂತವೆ. ಈಗ ಅದು ಇದು ಗಂಟೆಗೆ ಹೆಂಗೆ ಇಲ್ಲ, ದಿನದ ಲೆಕ್ಕವ, ಗಂಟೆ ಲೆಕ್ಕವ, ತಿಂಗಳು ಲೆಕ್ಕವ, ಇಲ್ಲ ವರ್ಷಕ್ಕೆ ಒಮ್ಮೆಗೆ ಇಷ್ಟು ಅಂತವ? ಹೌದಲ್ಲ, ಬೇಕಾದ್ರೆ ಮಾತಾಡೋದಿದ್ರೆ ವರ್ಷಕ್ಕೊಂದು ಪೇಮೆಂಟ್ ನಂಗೆ ಮಾತಾಡ್ಕೊಳ್ಳಿ. ಡೀಸೆಲ್ ಅಡ್ವಾನ್ಸ್ ಏನದೆ ನಾನು ಹಾಕ್ಸ್ಕೊಡ್ತೀನಿ. ಆಯ್ತಾ? ಎಲ್ಲದಕ್ಕೂ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ, ಮಾಮೂಲಿ ಏನೇನ್ ವ್ಯವಸ್ಥೆ ಎಲ್ಲ ಇರ್ತದೆ. ಆಯ್ತಾ? ಗೌರ್ಮೆಂಟ್ ಆರ್ಡರ್ ಅದು. ನಾನು ಇದ್ದೀನಿ, ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ನಾನಿರೋನಾಗ ನಿನ್ಗೆ ಯಾವತ್ತಾರು ಭಯ ಪಟ್ಟಿದೀಯಾ? ನನ್ಗೆ ಗೊತ್ತು ತಾನೆ ಹೆಂಗೆ ಅಂತವ. ಅದಕ್ಕೆ ಈಗ ನನಗೆ ನಿಂದೊಂದು ನಂಬಿಕೆ ಒಂದು ಬಂದ್ಬಿಟ್ರೆ ಕರೆಕ್ಟಾಗಿ ಅದು ವರ್ಲ್ಡ್ ವೈಡ್ ನ್ಯೂಸ್ ಆಯ್ತದೆ. ಇಡೀ ಇಂಡಿಯಾ ಅಲ್ಲ, ಇಡೀ ಜಗತ್ತು ಭೂಮಿ ಎಲ್ಲೆಲ್ಲೈತೋ ಬೆಂಗಳೂರು ಒಳಗಡೆ ಜನ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಉಂಟಿಸ್ತಂತ ಡ್ರೈವರು ಅಂತ ನಿನ್ನ ಹೆಸರು ಇಡೀ ಜಗತ್ಗೆ ಗುರ್ತಾಯ್ತದೆ ಅವತ್ತೊಂದ್ ದಿವಸ. ಸುಳ್ಳಲ್ಲ, ಎಲ್ಲೆಲ್ಲವೇ ಅದೆಲ್ಲೆಲ್ಲ ಎಲೆಕ್ಟ್ರಾನಿಕ್ ಎಲ್ಲೆಲ್ಲವೇ ಎಲ್ಲ ಜನದ ಬೆರಕೆ ಉಂಟು ಸಾಕು. ಅಲ್ಲಿರೋರು ಕನ್ನಡದವ್ರಲ್ಲ, ಎಲ್ಲ ಬೇರೆ ಸ್ಟೇಟಿಂಗ್ ಬಂದು ನಮ್ಮ ನೆಲ ನಮ್ಮ ಜಲಕ್ಕೆ ಬಂದು ನಮ್ಮ ಮೇಲೆ ದರ್ಪ ತೋರಿ ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ದೇ ಇರೋರಿಗೆ ನಮ್ಮ ಕಡೆಯವ್ರು ಅವ್ರು ಕೆಲಸ ಮಾಡ್ತಾರ, ಅವ್ರನ್ನ ತಗ್ಸಿ ಅವ್ರ ಕಡೆಯವ್ರನ್ನ ಎಲ್ಲರನ್ನು ತುಂಬಿಸ್ಕೊಂಡು ಬದುಕ್ತವ್ರ ಕಾರಣ ಅಲ್ಲಿ ಹಿಂಗೆಲ್ಲ ಮೋಸ ಅನ್ಯಾಯ ನಡೀತಾ ಇದೆ ಅವರಿಂದ. ಯಾರನ್ನ ಕೇಳೋರಿದ್ದರು? ಕೇಳ್ಬೇಕು, ನಾವೇ ಕೇಳ್ಬೇಕು ಅದನ್ನ. ಅಣ್ಣ ನನ್ನ
ನಮ್ಮ ಕನ್ನಡಿಗರೆಲ್ಲ ಅವಮಾನಿಸ್ತವ್ರು ನನ್ನ. ಅಲ್ಲ ಅವ ನಾನಿನ ಒಬ್ಬರೇ ಅವರಿಗೆ ಓಡಾಡ್ರಿ ಜನ ಅದಕ್ಕೆ ನಾನು ಹೇಳೋದು ಅವ್ರನ್ನ ಜನ ಸಮೇತಾಗಿ ಅಪಾರ್ಟ್ಮೆಂಟ್ ಎಲ್ಲೆಲ್ಲಿ ಇರ್ತಾರೆ ಉಂಟು ಸಾಕು. ನಾನಿನ ಇಬ್ಬರು ಅಂತ ದೊಡ್ಡ ಅಪಾರ್ಟ್ಮೆಂಟ್ ಯಾಕೆ ಕೇಳಕಂತ ಕೆಳಗಡೆ ಬುಡ ಹೊಡೆದ್ರೆ ಮ್ಯಾಲಿನ ತುದಿಯಿಂದ ಕೆಳಗೆ ತಡ್ಡ ಮೇಲೆ ಐತದೆ. ಆಮೇಲೆ ಅವೆಲ್ಲ ಸುಮ್ಮನೆ ತಮಾಷೆಗೆ ಮಾತಾಡ್ದೆ. ಒಂದು ಸೈಟ್ ಕ್ಲೀನ್ ಮಾಡಿಸ್ಬೇಕಿತ್ತಲ್ಲ ಇಲ್ಲೇ ಮಾಮೂಲಿ ನಮ್ದು. ಅಲ್ಲೇನಿಲ್ಲ, ಈಗ ಇದು ಕಟ್ಸೋಣ ಅಂತ ಒಂದು ಅಂಗಡಿ ಮಳಿಗೆ ಮಾಡ್ಸೋಣ ಅಂತ ಇದೀನಿ. ಅದಕ್ಕೊಂಚೂರು ಅದ ಜಾಗ ಒಂಚೂರು ಹಂಗೆ ಲೆವೆಲ್ ಮಾಡ್ಕೊಟ್ಟಿಯಾ? ಅದೇನ್ ಮಾತಾಡಿರೋ ಅಣ್ಣನ ಕೈಲಿ? ಅಣ್ಣ ಫೋನ್ ಮಾಡಿತ್ತು ಅಂತ ಹೇಳೋರ್ಗೆ. ಅದೇ ಈಗ ಹೆಂಗೆ ಅದು ಗಂಟೆ ಲೆಕ್ಕವ ದಿಸದ ಲೆಕ್ಕವ? ಆಮೇಲೆ ನಮ್ದೆಲ್ಲ ಸೈಟ್ ಅದು ನೋಡು, ಹುಷಾರಾಗಿ ಕ್ಲೀನ್ ಮಾಡೋದು. ನಾನಿರಕ್ಕಿಲ್ಲ, ಜಾಗ ತೋರಿಸ್ಕೊಡ್ತೀನಿ. ಅದ್ ಬೇರೆಯವ್ರದ್ದು ಸೈಟು. ಅವ್ರ ಕೈಲಿ ಮಾತಾಡಕ್ ಹೋಗ್ಬಿಟ್ಟಿ. ಆಮೇಲೆ ಅವ್ರೇನಿಲ್ಲ, ಫುಲ್ ರೈತ ಆಗ್ಬಿಡ್ತಾರ ಅಷ್ಟೇ. ಅವ್ರು ಹೇಳಿದಾರ ನಿಂಗೆ ಅವ್ರ ಸೈಟ್ ಕ್ಲೀನ್ ಮಾಡಕ್ಕೆ, ನಾನು ಹೇಳಿರೋದು ಅವ್ರ ಸೈಟ್ ಕ್ಲೀನ್ ಮಾಡಕ್ಕೆ. ಅಲ್ಲ ಸರಿ, ಅಲ್ಲ ಕಾರಣ ನಮ್ಗೆ ಜನ ಅಯ್ಯೋ ಪಾಪ ಅಂದ್ರೆ ಹೊರ್ತು ಇವನೊಂದು ಪಾಪು ಮಾಡ್ಕೊಂಡು ಮದ್ವೆ ಚೆನ್ನಾಗಿರ್ಲಿ ಅಂತ ಅಂದವ್ರು ಇಲ್ಲ ನನಗೆ ಜೀವನದಲ್ಲಿ. ಒಂದು ಮದ್ವೆ ಆಗಕ್ಕೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ನಾನು, ಬರೀ ಒಂದು ಮದ್ವೆ ಆಗಕ್ಕೋಸ್ಕರ. ನಾನು ಇವತ್ತೇನಾದ್ರು ಬೆಳೆಯಕ್ ಪ್ರಯತ್ನ ಪಡ್ತಾ ಇದ್ದೀನಿ ಅಂದ್ರು ಅದು ಒಂದು ಮದುವೆ ಆಗಕ್ಕೋಸ್ಕರ ಕಾರಣ. ನಾನು ಯಾರು ಅಂತಾನೆ ನಿಂಗೆ ಗೊತ್ತಿಲ್ಲ, ನೀನ್ ಯಾರು ಬೇರೆಯವ್ರು ಅನ್ಕೊಂಡ್ ಮಾತಾಡ್ತಾ ಇದ್ದಿ. ಆ ರಘುವಣ ಅಲ್ಲ ಕನ್ನಡ ನಾನು. ರಘುವಣ ಅಂದೇಟ್ಕೆ ಏನ್ ನಿಂತ ಗೊತ್ತಿರೋರೇ ಇರ್ತಾರ, ನಾನ್ ಬೇರೆ ರಘು. ದೇವ್ರಾಣೆ ಇಲ್ಲ ಕಂಡಿಡ್ಬಿಟ್ಟಲ್ಲ ಕೊನೆಗೂ. ಸರಿ ಈಗ ಆಯ್ತು, ಮ್ಯಾಟ್ರು ಮಾತಾಡ್ತೀನಿ. ನನ್ಗೊಂದ್ ಗಾಡಿ ಬೇಕಿತ್ತಲ್ಲ, ಮಾಡ್ಲು ಒಂಚೂರ ಇತ್ತೀಚುಂದೇ ಇರ್ಲಿ. ಮಾಮೂಲಿ ಹೊಸ ಗಾಡಿ ಮಾಡ್ಲಿರ್ಲಿ. ಸೆನ್ಸರ್ ಗಾಡಿಯಾ ಮ್ಯಾನುವಲ್? ಮ್ಯಾನುವಲ್ ಚಂದ ಅಂದ್ಯಾ? ಖರ್ಚು ಕಮ್ಮಿ ಬರ್ತದೆ ಅಂದ್ಯಾ? ಒಟ್ನಲ್ಲಿ ತಕ್ಕ ಮಟ್ಟ ಕೆಲಸ ಮಾಡ್ಕೊಳಂಗಿರೋದು ತಾನೆ. ನನ್ಗೊಂದ 5-6 ಲಕ್ಷದಲ್ಲಿ ಒಂಚೂರ ಕೊಡಿಸ್ಕೊಡ್ಬೇಕು ನೀನು. ನಮ್ಗೆಲ್ಲ ಏನೋ ಪ್ಲಾನ್ ಯಾರು ಬಂದ್ಕೊಂಡಿರಿ ಇರೋ ಪ್ಲಾನ್ ಮಾಡ್ತಿದ್ರಿ. ದೇವ್ರಾಣ ನೀನ್ ಅನ್ಕೊಂಡವ್ರ ಅಲ್ವೇ ಅಲ್ಲ. ನಾನ್ ಯಾರು ಅಂತಾನೆ ನಿಂಗೆ ಗೊತ್ತಿಲ್ಲ. ನಾನ್ ಯಾರು ಅಂತ ನನ್ಗೆ ಇತ್ತೀಚೆಗೆ ದಿಸ ಕಳ್ದಂಗ್ ಮರ್ತೋಯ್ತಾ ಕುಂತದೆ. ಎಲ್ ನೋಡಿದ್ರು ಹುಡುಗಿ ನೋಡಕ್ ಹೋದ್ರೆ ಎಲ್ ನೋಡಿದ್ರು ಮದ್ವೆ ಆಗಕ್ ಹುಡುಗಿ ಕೊಡ್ತಾ ಇಲ್ಲ. ನನ್ನ ಯಾವ ಹೆಣ್ಣೆ ಇಟ್ರು ಲವ್ನು ಮಾಡ್ಲಿಲ್ಲ, ಓಲಿ ಅವಳನ್ನಾರು ಮದ್ವೆ ಆಗಣ ಅಂತ ಅಂದ್ರೆ ಅಣ್ಣ ದಿನ ಕಳ್ದಂಗೆ ಅಣ್ಣ ವಯಸ್ಸಾಯ್ತಾ ಹೋಯ್ತಾ ಇರೋದಕ್ಕೂ ಅದಕ್ಕೂ ಎದುರಿಕೆ ಆಯ್ತಾ ಅದ್ ಕಾರಣ ಭಯ ಆಯ್ತಾ ಕುಂತದೆ ನನಗೆ. ನಮ್ಮ ಅವ್ವಂಗೆ ಒಂದ್ ಮಾತು ಕೊಟ್ಟಿದ್ದೀನಿ, ತಲೆ ಮೇಲೆ ತಲೆ ಬೀಳ್ಲಿ, ನಾನು ಮದ್ವೆ ಆಗೇ ಆಯ್ತೀನಿ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ. ನೋಡಿದ್ರೆ ಇಲ್ಲಿ ಯಾವ್ದೋ ಹೊಂಗೆ ಮರದ ಕೆಳಗಡೆ ಕಾಡೊಳಗಿದ್ದೀನಿ ಕಾರಣ. ಇಲ್ಲಿ ಯಾವ್ದು ರೋಡಲ್ಲೂ ಯಾವ ಹೆಣ್ಣೆಕ್ಲು ಇಲ್ಲ, ನಾನ್ ಮಾಡೋ ಕೆಲ್ಸದಲ್ಲೂ ಯಾವ ಹೆಣ್ಣೆಕ್ಲು ಸಿಕ್ಕಕ್ಕಿಲ್ಲ. ಬರೀ ಇಲ್ಲೇ ಕಾಲ ಕಳ್ದಿ ಅರ್ಧ ಯೌವನ ನಂದು ಕಳೆದೋಯ್ತು ಕನ್ನಡ. ಹೆಣ್ಣು ಕೊಡ್ತೇಲ್ಲ ಕನ್ನಡ ನಂಗೆ ಮದುವೆ ಆಗಕ್ಕೆ. ಈ ಸಿಗ್ತಾ ಇಲ್ಲ ಕನ್ನಡ, ನಂಗೆ ಗೊತ್ತಾಗ್ಬಿಟ್ಟದೆ. ನನ್ನ ಮದ್ವೆ ಆಗುವಂತ ಹುಡುಗಿ ಈ ದೇಶದಲ್ಲಿಲ್ಲ, ಅವಳು ಆಫ್ರಿಕಾದಲ್ಲಿ ಅವಳೆ ಅಂತ ನನ್ಗೆ ಗೊತ್ತಿತ್ತು. ಅಲ್ಲಿಗೆ ಹೋಗಕ್ ಆಗ್ತಿಲ್ಲ ನಾನು.
ಹಿಡ್ದಾಕ್ತಾರೆ. ಯಾಕೆಂದ್ರೆ ನಾನೊಬ್ಬ ಮೇಯ್ನು, ನಿನಗೆ ಗೊತ್ತಿಲ್ಲ, ನಾನೊಬ್ಬ ಇಂಟರ್ನ್ಯಾಷನಲ್ ಇವನು ಕಿಂಗು, ಡಾನ್. ಹಂಗೆಲ್ಲ ಹೊರದೇಶಕ್ಕೆ ಹೋಗಕ್ ಹೋದ್ರೆ ನಾನು ಹಿಡ್ದಾಕ್ಬಿಡ್ತಾರೆ ಅಲ್ಲೇ. ಭಾರಿ ಕೇರ್ಫುಲ್ ಆಗಿ ಇಲ್ಲೇ ಇರ್ಬೇಕು ನಾನು. ಇಲ್ಲ ಅಣ್ಣ, ದೇವ್ರಾಣೆ, ಆಮೇಲೆ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಒಂದು ಕಾಮಿಡಿ ಪ್ರೋಗ್ರಾಮ್ ಮಾಡಿದ್ದು ಫ್ರಾಂಕ್ ಮಾಡಿದೆ, ತುಂಬಾ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಮಾತಿಂದ ಒಂದು ಚೆನ್ನಾಗಿ ಮಾತಾಡಿದ್ರಿ. ನಂಗೆ ತುಂಬಾ ಖುಷಿ ಆಯ್ತು ಅಣ್ಣ, ತುಂಬಾ ಥ್ಯಾಂಕ್ ಯು. ಇದೊಂದು ಫ್ರಾಂಕ್ ವಿಡಿಯೋ. ಯಾವುದೇ ರೀತಿಯ ನಿಮ್ಗೆ ಬೇಜಾರು ಮಾಡ್ಬೇಕು ಅಂತನೋ, ನಿಮ್ಗೆ ಒಂದು ಇದು ಮಾಡ್ಬೇಕು ಅಂತನೋ ನಾನು ಮಾಡಿದ್ದಲ್ಲ. ಪ್ರೀತಿಯಿಂದ ನೀವೇ ಬೇಕಾದ್ರೆ ನಾನು ಬೈದಿದ್ರು ನಾನು ಬೈಸ್ಕೊತಿದ್ನೆ ಹೊರ್ತು, ಪಾಪ ನೋಡಿ ಸುಮ್ನೆ ಹೇಳ್ಬಾರ್ದು. ನೀವು ಒಂದ್ ಮಾತನ್ನೇ ತಪ್ಪು ಮಾತನ್ನ ನೀವು ಮಾತಾಡ್ನಿಲ್ಲ. ನಂಗೆ ಖುಷಿ ಆಯ್ತಣ್ಣ. ಥ್ಯಾಂಕ್ ಯು. ಓಕೆ ಅಣ್ಣ, ಏನ್ ಬೇಜಾರು ಮಾಡ್ಕೋಬೇಡಿ. ಓಕೆ, ಧನ್ಯವಾದ ಅಣ್ಣ, ಧನ್ಯವಾದ. ಹಲೋ, ನನಗೆ ನೀವು ನಂಬಲ್ಲ, ಟೈಮ್ ಇಲ್ಲ, ಬಟ್ ಆದರೂ ನಾನು ಬಿಡಬಾರ್ದು, ಒಂದು ವಿಡಿಯೋ ಮಾಡಲೇಬೇಕು ಅಂತ. ಇದೆಲ್ಲ ಯಾರು ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡ್ಸ, ಅದು ಬೇರೆ ಹಂಗೆ ತಿಳ್ಕೊಬಿಟ್ಟಿರಪ್ಪ. ರಿಯಲ್ ವೀಡಿಯೋಸು, ಅನ್ನೋನ್ ಪರ್ಸನ್ ಜೊತೆ ಮಾತಾಡ್ತಾ ಇರೋ ನಾನು. ಯಾರನ್ನ ಮೆಚ್ಚಿಸೋಕೋ ಇನ್ನೊಂದಕ್ಕೋ ಅಲ್ಲ, ನನ್ನ ಮದುವೆ ಆಗೋಕ್ಕೋಸ್ಕರ ನಾನು ಬೆಳೆಯಕ್ಕೆ ನೋಡ್ತಾ ಇರೋದು. ಮಾಡೋಣ, ನುಗ್ಗನ, ಇನ್ನೂ ನುಗ್ಗನ. ಅಷ್ಟು ಹೇಳ್ತೀನಿ ನೋಡಿ. ಬಟ್ ಅದು ಪರಿಸ್ಥಿತಿನ ಹೇಳ್ತೀನಿ ಕೇಳಿ. ಇದು ಸುಮ್ಮನೆ ವಿಡಿಯೋ ಸಿಗ್ತಕ್ಕಂಥದ್ದೆಲ್ಲ, ಒಬ್ರ ಜೊತೆ ಮಾತಾಡ್ಬೇಕಾದ್ರೆ ತುಂಬ ಎಫರ್ಟ್ ಇರುತ್ತೆ, ಕಷ್ಟ ಇರುತ್ತೆ. ಟೈಮೇ ಇಲ್ಲ, ಆ್ಯಕ್ಚುಲಿ ನಂಗೆ ಟೈಮೇ ಇಲ್ಲ. ಆದರೂ ಇಷ್ಟೊಂದು ಸ್ಟ್ರೈನು ಸುಸ್ತಾಗಿದ್ರು ನಾನು ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಕುಂತು ಇದೊಂದೇ ವಿಡಿಯೋ ಇವತ್ತು ನಾನು ಮಾಡೋದು. ಅಷ್ಟು ಹೇಳ್ತೀನಿ ನೋಡಿ. ಇನ್ನು ಮುಂದೆ ಅತಿ ಹೆಚ್ಚು ಆಡಿಯನ್ಸ್ ಬರ್ತಾರೆ, ನಾನು ಕರೆಸ್ತೀನಿ. ಎಲ್ಲರೂ ನೋಡಲಿ, ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ನಾನು ಒಂದು ಖುಷಿ. ನೋಡಿ, ಒಂದು ಮಾತು ಹೇಳ್ತೀನಿ, ತಪ್ಪು ಪದ ನೀವು ವಿಡಿಯೋ ನೋಡೋಣಕ್ಕೆ ಬರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಒಂದು ಮಿಸ್ ಆಗಿ ನನಗೆ ಕೈ ತಪ್ಪು ಬರ್ಬೋದು, ಇಲ್ಲ ಆ ವರ್ಡ್ನ ನಾನು ಹಾಕಿದ್ರೆ ಅದು ಜನಕ್ಕೆ ಇಂಟ್ರೆಸ್ಟ್ ಬರ್ತದೆ ಅನ್ನೋದಾದರೆ ನಾನು ವಿಡಿಯೋ ಹಾಕ್ಲೇಬೇಕಾಗುತ್ತೆ. ಸೀಕ್ರೆಟಾಗಿ ನೋಡಿ, ಯಾರಿಗೂ ತೋರಿಸ್ಕೊಂಡು ಅದು ಇದು ಅಂತನೋ ನೀವು ಯಾರಿಗೂ ಪ್ರಮೋಷನ್ ಏನು ಮಾಡೋಕ್ಕೆ ಹೋಗ್ಬಿಡಿ. ಒಂದು ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ತಪ್ಪು ತಿಳ್ಕೊಂಬೇಡಿ. ಒಂಚೂರು ರೈಸ್ ಆಗೋ ಗಂಟ ನಾನು ಏನು ಮಾಡೋಕ್ಕಾಗಲ್ಲ. ಬ್ಯಾಡ್ ವರ್ಡ್ಸ್ ಬಂತ ನಾನು ಯೂಸ್ ಮಾಡಲೇಬೇಕು. ಅದು ಮೀರಿ ಒಂದು ಒಳ್ಳೆ ಟೈಮ್ ಬಂತು, ಜನ ನನ್ನ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿದ್ರು, ನೋಡ್ತವ್ರೆ ಅಂದೊಂದು ದಿವಸ ನಾನು ದೇವರಾಣೆ ಕೇಳ್ತೀನಿ, ಆ ಥರದ್ದು ಒಂದು ಪದ ತಪ್ಪು ಬಂದ್ರೂ ಆ ವಿಡಿಯೋನೇ ನಾನು ಡಿಲೀಟ್ ಮಾಡ್ತೀನಿ. ಬಟ್ ಅಲ್ಲಿ ತನಕ ಬಂದರೆ ದಯವಿಟ್ಟು ಹೆಣ್ಮಕ್ಳು ನೋಡ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು, ಸಾರಿ ಕೇಳ್ತೀನಿ. ಅಷ್ಟು ಹೇಳ್ತೀನಿ ಬಿಟ್ರೆ ನಾನು ಇನ್ನೇನು ಹೇಳೋ ಸ್ಟೇಜಲ್ಲಿ ನಾನು ಇಲ್ಲ. ಯಾಕೆಂದರೆ ನನ್ನ ಲೈಫಲ್ಲಿ ನಾನು ಅದು ಏನು ನನ್ನ ಲೈಫ್ ಬಯೋಗ್ರಫಿ ನನಗೆ ಹೇಳ್ಕೊಳ್ಳೋ ಇಷ್ಟ ಇಲ್ಲ. ಸಾರಿ, ಕ್ಷಮಿಸಿ. ಬಟ್ ವಿಡಿಯೋನ ನೋಡಿ, ಡೈಲಿ ಹಾಕ್ತಾ ಇರ್ತೀನಿ, ದಿನಕ್ಕೊಂದೊಂದು ಹಾಕ್ತೀನಿ, ಹೋಗಿ ನೋಡಿ ಅಂತ ನಾನು ಹೇಳ್ತೀನಿ. ಓಕೆ, ಬಾಯ್ ಸ್ನೇಹಿತರೆ. ಇಲ್ಲಿ ಕಾಮಿಡಿ ಕ್ರಿಯೇಟ್ ಆಯ್ತದೋ ಬಿಡ್ತದೋ ನಂಗೆ ಗೊತ್ತಿಲ್ಲ, ಬಟ್ ಪ್ರಯತ್ನ ನಾನು ನಿಲ್ಲಿಸ್ಬಾರ್ದು. ಯಾಕೆಂದರೆ ನಾನು ಸೋತ್ಬಿಟ್ರೆ ನನ್ನ ಲೈಫಲ್ಲಿ ಏನು ಸಿಗ್ಬೇಕಾಗಿರೋದು, ಏನು ದುಡ್ಡು ಮಾಡಬೇಕು ಶ್ರೀಮಂತ ಅಲ್ಲ, ಮದುವೆ ಆಗೋಕ್ಕೋಸ್ಕರನೇ. ದೇವ್ರಾಣೆ, ಇದು ಒಂದು ಕೃಷ್ಣ ರುಕ್ಮಿಣಿ ನೋಡಿ, ಇದು ಕೃಷ್ಣ ರುಕ್ಮಿಣಿ, ಒಂದು ಚಿಂದಂತ ಒಳ್ಳೆ ಹುಡುಗಿ ನಂಗೆ ಸಿಗಲಿ ಅನ್ನೋಕ್ಕೋಸ್ಕರನೇ ನನ್ನ ಪ್ರಯತ್ನ ಇದು. ಸೋಲಾಗಬಾರ್ದು. ಮುಂದೊಂದು ದಿವಸ ನಿಮ್ಗೆ ಗೊತ್ತಿಲ್ಲ ರೀ, ನಂತರದ್ದು ಒಳ್ಳೆ ಮನಸ್ಸಿರೋ 4 ಜನಕ್ಕೆ ಸಹಾಯ ಮಾಡೋ ವ್ಯಕ್ತಿ ಈ ದುನಿಯಾದಲ್ಲಿ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಅಲ್ಲಿ ತನಕ ನಾನು ಏನು ತೋರಿಸ್ಕೊಳಕ್ಕಾಗಲ್ಲ. ಆ ಥರ ಟೈಮ್ ಏನಾರು ಬರದೇ ಇದ್ದರೆ ನಾನು ಊರಲ್ಲಿ ಎಮ್ಮೆ ಕೈ ಇರೋಕ್ಕೂ ನಾನು ರೆಡಿ, ಆಯಿತಾ? ಒಂದು ಟೈಮ್ ಬಂದರೆ ಆ ದಿನ ನಾನು ಮಾಡ್ತಕ್ಕಂಥ ಸಹಾಯನ ನೋಡಿ, ಬಟ್ ಅದನ್ನು ಹೇಳ್ಕೊಬಾರ್ದು. ಅದು ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಓಕೆ, ಬಾಯ್. ಜಾಸ್ತಿ ಏನು